ಸರ್ ನೀವ್ ಹೇಳಿ ಸರ್ ಇವಾಗ ನಿಮ್ ಡೈಲಾಗ್ಸ್ ಹೇಳಿ ಸರ್. ಕೈಗೆತ್ಕ ಮಾಡು. ಸರ್ ಅದೇ ಹೇಳಿದ್ರೆ ಏನೋ ಮತ್ತಿಕೆರ ಜೊತೆ ಹೋಗ್ಬಿಟ್ಟು ಏನೋ ಬೈತಾ ಇದ್ರಲ್ಲ ಮೇಡಮ್ ನ್ಯಾಯ ಮಾತಾಡಿ ಇದ್ರ ಬಗ್ಗೆ ದಯವಿಟ್ಟು ಮಾತಾಡಿ. ಬಂಗಾರದಾಗ ಇರೋಂತ ನನ್ನ ಹೆಂಡತಿ ನೋಡ್ದಾ ನನ್ ಕಿಡಿ ಸೊಸೆಯಿಂದ ಹೋಗಿ ಶಾಸ್ತ್ರದವ್ರು ಹಿಂದೆ ಕಳ್ಸಿದಾಳೆಲ್ಲ ಇವಳು. ಏನ್ ಮಾಡ್ಬೇಕು ಇವಳಿಗೆ? ಏನ್ ಮಾಡೋಣ ನನ್ನ ಹೆಂಡತಿಗಲ್ಲ ಮತ್ತೆ ಸೊಸೆಗೆ. ಅಲ್ಲ ಅವ್ರು ನೋಡಿ ಹೆಂಡತಿ ಒಳ್ಳೆಯವರು, ಅವ್ರಿಗೇನು ಗೊತ್ತಿಲ್ಲ. ಏನ್ ಸರ್ ಒಪ್ಕೊಂಡಿದ್ರು ಅವ್ರು, ಅಲ್ಲೂ ಬಿಟ್ಕೊಡಲ್ಲ. ಅವತ್ತಿಂದ ಕರೆಕ್ಟ್ ಆಗಿದ್ಲ, ಸೊಸೆ ಬಂದ್ಮೇಲೆ ಹೆಂಗ್ ಚೇಂಜ್ ಆದ್ಲು. ಬಟ್ ಹೋಗೋರ್ದು ಒಂದ್ ಮೆಂಟ್. ಇವಾಗ ಸರ್ ನಾವೇನೋ ಹೇಳ್ತೀವಿ ಅದನ್ನೆಲ್ಲ ಎಲ್ರು ಮಾಡ್ಬಿಡ್ತಾರ. ಪ್ರೀತಿಗೆ ಕಣ್ಣಿಲ್ಲ. ಅಯ್ಯೋ ಅದು ನನ್ನ ಡೈಲಾಗು. ಪ್ರೀತಿಗೆ ಕಣ್ಣಿಲ್ಲ, ನೀವ್ ಇದನ್ನ ಅವಾಗ್ಲೇ ಪ್ರೀತಿಗೆ ಪರ್ಫಾರ್ಮೆನ್ಸ್ ವಯಸ್ಸು ಮಾಡಿದ್ರೆ ಇಲ್ಲ. ಒಪ್ಕೊಂತಿದ್ರು ಅವ್ರು, ಒಪ್ಕೊಂತಿದ್ರು ಅವ್ರು ಈ ಪರ್ಫಾರ್ಮೆನ್ಸ್ ಅವಾಗ್ಲೇ ಕೊಟ್ಟಿದ್ರೆ. ತರಿಕ ಇವೆಲ್ಲಾನು ಬರ್ತ್ಕೊಂಡಲ್ವ. ಲೇಟ್ ಆಗೋ ಲೇಟೆಸ್ಟ್ ಆಗಿ ಒಂದ್ ಬಂತು ಮೇಡಮ್. ಓಕೆನಾ ಇವಾಗ? ಒಂದ್ ರೇಂಜ್ ಒಪ್ಕೋತೀನಿ ಬಿಡಿ. ಬರೀ 3 ಜನ ಅಷ್ಟೇ, ನಿಮ್ದು ಮೇಡಮ್ದು ನಂದು. 10 ಲಕ್ಷಕ್ಕೆ ಬರ್ತೈತಲ್ಲ ದುಡ್ಡು. ನೋಡ್ದ ಅದು ಗೊತ್ತಾಗ್ಬಿಟ್ಟಿದ್ಯಾ? ಏನು 6.7 CR 6.7 CR ನಮ್ಮ ಅಪ್ಪಾಜಿ ಇನ್ನ ಸ್ವಲ್ಪ ದಿನಗಳಲ್ಲೇ ನಿರೀಕ್ಷಿಸ್ತಾರ. ಮೇಡಮ್ ಕನ್ನಡ ಸಖತ್ತಾಗಿರುತ್ತೆ. ಏನೋ ಪಲಾವು ಏನೋ ಹೇಳ್ತಿದ್ರಲ್ಲ, ಯಾರ್ದ್ರ ಪುಳಿಯೋಗ್ರೆ ಅಂತ. ಪುಳಿಯೋಗ್ರೆ ಇಲ್ಲ ಅದು ಅದು ಈ ಆ ಕಡೆ ಯಾವ್ದು ಗೊತ್ತಾ, ಕೇರ್ ಪುರಮು ಅಂಡ್ ಆಫ್ಟರ್ ಆ ಕಡೆ ಬೆಲ್ಟರ್ಗೆ ಯಾವ್ದು ಬರಲ್ಲ ಅವ್ರಿಗೆ. ನಾನು ರಿಯಲ್ ಲೈಫ್ ಅಲ್ಲಿ 10 ವರ್ಷ ಒಬ್ಬಳನ್ನ ಲವ್ ಮಾಡಿದ್ದೆ. ಅವಳು ಕೈ ಕೊಟ್ಟು ಹೋಗಿ ಇವಾಗ ಬೇರೆಯವ್ರನ್ನ ಮದ್ವೆ ಚೆನ್ನಾಗಿದ್ದಾಳೆ. ಆದ್ರೆ ಇಲ್ಲಿ ನಮ್ ಶಾರ್ಟ್ ಮೂವಿಲಿ ಏನಂದ್ರೆ ಹಳೆ ಲವ್ ಸ್ಟೋರಿ ತರಾನೇ ರೋಹಿಣಿ ಮೇಡಮ್ ನ ಕರ್ಕೊಂಡು ಹೋಗೋತರ. ನಿಮಗೆಲ್ಲ ನೆನ್ಪಾಯ್ತು? ನಿಮಗೆ ಅವಾಗೆಲ್ಲ ನೆನ್ಪಾಯ್ತು? ನನ್ನ ಹತ್ರ ಬಂದ್ಬಿಟ್ಟು ಒಂದ್ ಹೇಳಿದ್ರು, ಸರ್ ನಿಮ್ಮಿಂದ ನಮ್ಗೊಂದು ಹೆಲ್ಪ್ ಆಗೋಯ್ತು ಸರ್. ಏನ್ ಸರ್ ನನಗೆ ಗೊತ್ತಿಲ್ಲ ಸರ್, ನಾನು ಪರ್ಸನಲ್ ಆಗಿ ಲವ್ ಮಾಡ್ತಿದ್ದೆ ಅಂದ್ರೆ ನಮ್ಮ ಪರ್ಸನಲ್ ಲವ್ ಸ್ಟೋರಿ. ಅಂದ್ರೆ ಅವಳು ಬೇರೆಯವ್ರನ್ನ ಮದ್ವೆ ಆಗ್ಬಿಟ್ಟಿದ್ದಾಳೆ. ಈ ಶಾರ್ಟ್ ಫಿಲ್ಮ್ ಇಂದ ದಯದಿಂದ ಮೋಸ್ಟ್ಲಿ ನನ್ಗೆ ಹಂಗೆ ವಾಪಸ್ ಬಂದ್ಬಿಟ್ರೆ ಅವಳು. ಮದ್ವೆ ಆಗಿ ಅವಳಿಗೆ ಒಂದ್ ಮಗು ಇದೆ. ಬರಲ್ಲ ಬಿಡಿ. ಬರಲ್ಲ ಮೇಡಮ್, ನನಗೊತ್ತರ್ಗು ಚೆನ್ನಾಗಿರ್ಲಿ ಅಂತಾನೆ ಕೇಳ್ಕೊಂಡ್ರದು. ಆದ್ರೆ ರಿಯಲ್ ಮಾತಾಡ್ತಾ ಇದೆಯಾ? ರಿಯಲ್ ಆಗಿ ಚೆನ್ನಾಗಿರ್ಲಿ. ಅಲ್ಲಪ್ಪ, ಮೇಡಮ್ ಅವ್ರ ಉದ್ದೇಶ ಇವಾಗ ಗೊತ್ತಾಯ್ತು. ರಿಯಲ್ ಲೈಫ್ ಅಲ್ಲಿ ಬಂದಿಲ್ಲ ಅಂದ್ರೆ ಹೆಂಗೋ ಶಾರ್ಟ್ ಫಿಲ್ಮ್ ಬಂದಷ್ಟೇ ಖುಷಿ ಆಯ್ತು. ಮೇಡಮ್ ನೋಡಿ, ಇವಾಗ ಏನೇ ಇದ್ರು ಕೂಡ ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್. ಹೌದು. ಯಾಕಂದ್ರೆ ನಮಗ್ ಬುದ್ಧಿ ಬಂದವಾಗಿಂದ ಒಂದ್ ಫಸ್ಟ್ ಲವ್ ಅಂತ ಮಾಡಿರ್ತೀವಿ, ಅದು ಸಾಯೋವರೆಗೂ ಅದು ಮರೆಯಕ್ ಆಗಲ್ಲ. ಆತರ ರಿಯಲ್ ಲೈಫ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಸ್ಕ್ರೀನ್ ಮೇಲೆ ಆದ್ರೂ ಸಿಕ್ತಲ್ವಾ ಅಂತ ಒಂದು ಫೀಲ್ ಅಷ್ಟೇ. ಫೀಲಿಂಗ್ಸ್ ಐ ಥಿಂಕ್ ಇವಾಗ ನಮ್ಗೆ ಅನಿಸ್ತಿದೆ ಏನೋ ನಮ್ ಶಾರ್ಟ್ ಫಿಲ್ಮ್ ಇಂದ ಅವ್ರ ಒಂದು ಪರ್ಸನಲ್ ಲೈಫ್ ಟಚ್ ಮಾಡಿದ್ರಲ್ಲ, ಅದು ಇಂಪಾರ್ಟೆಂಟ್. ನಿಮಗೆ ಯಾವ್ದು ಫಸ್ಟ್ ಲವ್ ಇಲ್ವಾ? ಅಯ್ಯೋ ನಮ್ಗೆ ಏನಕ್ಕೆ ಸುಮಾರು ಲವ್ ಇದೆ. ಯಾವ್ದು ಹೇಳಿ, ಸುಮಾರು ಲವ್ ಅಂತ ಯೋಚನೆ ಮಾಡ್ತಿದ್ದೀರಾ? ಮಂಡ್ಯದಲ್ಲಿ ಹಳ್ಳಿಗಳಲ್ಲಿ ಗದ್ದೆಯಲ್ಲಿ ಅಲ್ಲ ಯಾರು ಒಂದು ಚೂರು ಒಂದು ಕೂದಲು ಎಳೆ ಹೊಟ್ಟು ಅವ್ನ್ ಏನು ಕಂಡಿಡಿಯಂಗಿಲ್ಲ, ಆತರ ವ್ಯವಹಾರ ಮಾಡ್ತಾ ಬೈ ಚಾನ್ಸ್ ಏನಾದ್ರು ಸಿಗುತ್ತೆ. ನಾನು ಇವತ್ತಲ್ಲ ನಾಳೆ ಅವಾಗ ಜುಟ್ಟು ಜನವರ ಹಿಡ್ಕೊಂಡು ಅಳ್ಳಾಡ್ಸ್ಕೊಂಡ್ ಹಂಗೆ ನಿಂತು ಏನ್ ತಲೆ ಮಾಡಿ ಕುಸ್ತಿ ಮಾಡ್ಕೊಂಡ್ ಕೂತ್ಕೊಂಡು ಅವಾಗ ಮಾತಾಡ. ಇವಾಗ ಹೇಳಿ ನೀವು ಫಸ್ಟ್ ಲವ್ ಬಗ್ಗೆ. ಅವ್ರು ಹೇಳಿದ್ರು ಹಂಚ್ಕೊಂಡ್ರು, ನೀವ್ ಹಂಚ್ಕೋಬೇಕು ಇವಾಗ. ಲೈಫ್ ಅಲ್ಲಿ ಏನ್ ಗೊತ್ತಾ ಮೇಡಮ್, ಅನ್ನದ ಋಣ ಹೆಣ್ಣದ ಋಣ ಮಣ್ಣದ ಋಣ ಅದಾಗಿದೆ, ಅದೇ ಬರ್ಬೇಕು. ನಾವ್ ಬಲವಂತಕ್ಕೆ ಪಡ್ಕೊಳ್ಳೋದಲ್ಲ. ಇವನಂದಂಗೆ ಇವ್ನ್ ಲೈಫ್ ಸ್ಟೋರಿ ಶಾರ್ಟ್ ಫಿಲ್ಮ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಅಂದ್ರೆ ನಾವ್ ಹೇಳಿದ ತಕ್ಷಣ ಅವ್ರು ಬರೋರ್ ಅಲ್ವಲ್ಲ. ಬೇಡ ಅವ್ರ ಬರಲ್ಲ ಅಂದ್ರು ಕೂಡ, ಯಾಕಂದ್ರೆ ಅವ್ರು ಯಾವತ್ತಿದ್ರು ನಮ್ಗೊಂಥರ ಪಾಠ ಕಳ್ಸ್ಬಿಟ್ಟೋಗಿರೋರು. ನಾವ್ ಅವ್ರ ಬಗ್ಗೆ ತಪ್ಪಗ್ ಮಾತಾಡಬಾರ್ದು. ಅವ್ರು ಬಿಟ್ಟೋದ್ಮೇಲೆನೆ ಆಯ್ತಾ ಮೇಡಮ್ ಇನ್ನ ಒಳ್ಳೆ ಜೀವನ ಇದೆ, ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅಂತ ತೋರ್ಸ್ಬಿಟ್ಟು ಹೋಗಿದ್ದಾರೆ. ಆಯ್ತಾ ಮೇಡಮ್, ಇವತ್ತು ಅವರು ನಮ್ ಬಗ್ಗೆ ಕೆಟ್ಟದೇ ಬಯಸ್ತಾರೋ ಒಳ್ಳೇದೇ ಬಯಸ್ತಾರೋ ಗೊತ್ತಿಲ್ಲ. ಆದ್ರೆ ನಾವು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಅವ್ರನ್ನ ಚೆನ್ನಾಗಿ ಇಕ್ಕೊಂಡು. ಯಾಕಂದ್ರೆ ಇವತ್ತು ಫಿಲ್ಮ್
ಅಲ್ಲ ಈಗ ಆಯ್ತು. ಈಗ ನಾವು ಹೇಳ್ತಾ ಇರೋದೇನು, ಸಿದ್ದುಗೂ ಮದ್ವೆ ಯಾವಾಗ ಇರೋಣ, ಇನ್ನ ಲವ್ ಆಗ್ಲಿ ಇಡೋ, ಆಮೇಲೆ ಮದ್ವೆಗೆ ಹೋಗೋಣ. ಮೇಡಮ್ ನಂದು ಈಗಿನೆಲ್ಲ ಇಂಟ್ರೋ ತುಂಬಾ ಇದೆ, ಹಳೆ ಇಂಟ್ರೋಲೆಲ್ಲ ಹೇಳಾಗಿದೆ, ಅದನ್ನ ಸುಮ್ನೆ ತಿರ್ಗಾ ರೀಸೈಕಲ್ ಯಾಕೆ ಮಾಡ್ತೀವಿ? ಮೇಡಮ್ ಕೇಳ್ತಾರೆ, ಖುಷಿಗೆ ಹೇಳ್ಬಿಡಿ. ವಿಷಯನ ಏನಿಲ್ಲ ಮೇಡಮ್, ನಮ್ದೆಲ್ಲ ಒನ್ ವೇ ಲವ್, ಟೂ ವೇ ಲವ್ ಎಲ್ಲ, ಅಂದ್ರೆ ಟೂ ವೇ ಲವ್ ಆಗಿ ಬಿಟ್ಟೋಗಿದ್ರೆ ಫೀಲಿಂಗ್ಸ್ ಇರ್ತಿತ್ತ. ಪ್ರಪೋಸ್ ಮಾಡಿಲ್ಲ ನೀವ್ ಯಾರಿಗೋ? ಪ್ರಪೋಸ್ ಮಾಡಿದೀವಿ. ಪ್ರಪೋಸ್ ಮಾಡಿದ್ರೆ ಅವರು, ನಾನೇನಂದ್ರೆ ಒಂದು ಮಧ್ಯವರ್ತಿಗಳು ಇರ್ತಾರೆ ಗೊತ್ತಾ, ಹಂಗೆ. ಯಾಕೆ ಆಕ್ಚುಲಿ ನಂದು 10th ಸ್ಟ್ಯಾಂಡರ್ಡ್ ಅವ್ರು 7th ಸ್ಟ್ಯಾಂಡರ್ಡ್ ಇದ್ದಿದ್ದು ಆ ಟೈಮ್ ಲವ್. ನಿಮಗೆ ನಾಚಿಕೆ ಆಗ್ತಿತ್ತಾ? ಡೈರೆಕ್ಟ್ ಆಗಿ ಕೇಳಕ್ ನಾಚಿಕೆ ಆಗ್ತಿತ್ತಾ? ಅದೇನಿಲ್ಲ, ಡೈರೆಕ್ಟ್ ಆಗಿ ಮಾತಾಡಿ ಅಂದ್ರೆ ಅವ್ರ ಮನೆ ಹತ್ರ ಹೋಗ್ತಿರ್ಲಿಲ್ವಲ್ಲ ನಾವು, ಅದೇ ಒಂದ್ ಇದು ಅಷ್ಟೇ. ಬಟ್ ಫ್ರೆಂಡ್ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಿದ್ದೋ. ಅವ್ನ್ ಬಂದ್ ಹೇಳಿದ್ ನಾನ್ ಒಪ್ಕೊಂತಿದ್ದೆ, ಅವ್ರು ಅಲ್ಲಿ ಹೋಗಿ ತಲುಪಿಸಿದಾರೆ ಇಲ್ವೋ ಗೊತ್ತಿಲ್ಲ. ಈ ಪಾರಿವಾಳ ಹೆಂಗಂದ್ರೆ ಕಾಲ್ಗೆ ಒಂದು ಓಲೆನ ಕಟ್ಟಿ ಕಳಿಸ್ತಿದ್ರು, ಅದ್ ತಲುಪ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಹೊಟ್ಟೆಲ್ ಮಧ್ಯಂತರದಲ್ಲಿ ಏನಾಗಿದೆ ಅಂತಾನು ಗೊತ್ತಿಲ್ಲ. ಅದೆಲ್ಲ ಯೂಸ್ ಅಂದ್ರೆ ಯೋಚನೆ ಮಾಡ್ಬಾರ್ದು. ನಾವು ಅದೇ ಉದ್ದೇಶಕ್ಕೋಸ್ಕರ ಈ ಸಿನಿಮಾ ಫೀಲ್ಡ್ ಏನಕ್ಕೆ ಆಯ್ಕೆ ಮಾಡ್ಕೊಂಡು ಅಂದ್ರೆ ಇದೇನೆ, ನಮ್ಮಿಂದ ದೂರ ಹೋದವ್ರು ಅಟ್ಲೀಸ್ಟ್ ಯಾವ್ದಾರ ಒಂದು ಟ್ರೋಲ್ ಪೇಜ್ ನೋಡ್ತಾ ಇರ್ತಾರೆ. ಆ ಫೀಲಿಂಗ್ಸ್ ಆಗುತ್ತೋ ಇಲ್ವೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಏನಂದ್ರೆ ನಾವು ಅನ್ಭೋಗ್ಸಿದ್ದು, ನಮ್ಗೆ ಇವಾಗ ಸರಸ್ವತಿ ತಾಯಿ ಹೊಲ್ದಿದ್ದಾಳೆ, ಒಂದಷ್ಟು ಕೆಲಸ ಸಿಗ್ತಿದೆ, ಅದನ್ನೇ ನಾವು ತುಂಬಾ ಇಷ್ಟ ಪಟ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಬಿಟ್ರೆ ಇನ್ನೇನಿಲ್ಲ. ಹಳೆ ಲವ್ ಸ್ಟೋರಿ ಹೇಳ್ಬಿಟ್ರೆ ಆ ಲವ್ ಸ್ಟೋರಿ ನಮ್ಗೆ ಏನ್ ರಿಯಾಕ್ಟ್ ಆಗಲ್ಲ. ಅವ್ರು ಚೆನ್ನಾಗಿರ್ತಾರೆ, ಎಲ್ಲರೂ. ಮದ್ವೆ ಆಗಿದ್ಯಾ ಅವ್ರದ್ದು? ಮದ್ವೆ ಆಗಿದೆ, ಮದ್ವೆ ಆಗಿ ಮಕ್ಕಳಿದ್ದಾರೆ. ಅದ್ರ ಬಗ್ಗೆ ಎಲ್ಲ ನಿಮ್ ಮದ್ವೆ ಯಾವಾಗ ಮತ್ತೆ? ಗೊತ್ತಿಲ್ಲ. ಯಾರಿಗ್ ಗೊತ್ತು? ನಿಮಗ್ ಗೊತ್ತಾ ಸರ್ ಅವ್ರ ಮದ್ವೆ ಯಾವಾಗ ಅಂತ? ಅವ್ರು ನೆನ್ ತೋರಿಸ್ತಾ ಇದಾರೆ. ಹೌದು, ನಮ್ಮ ಮಾವ. ಈಗ ನಾವಿಬ್ರು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲಾದ್ರೂ ಪ್ರೋಗ್ರಾಮ್ ಕರ್ಕೊಂಡು ಹೋಗ್ತಾನೆ, ಅವಾಗ ಇಲ್ಲಿ ಪಬ್ಲಿಕ್ ಮಾಡು ಅಂತ ಹೇಳ್ಕೊಡ್ತಾನೆ. ಸೀಕ್ರೆಟ್ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಹೆಣ್ಣಿದ್ರೆ ಸಿದ್ದು ಮಾವ ಅವ್ರಿಗೆ ಹುಡುಗರೇ ಡೊನೇಟ್ ಹಾಕೊಡ್ರಿ. ಡೊನೇಟ್ ಏನ್ ಡೊನೇಟ್ ಮಾಡ್ಕೊಡಿ, ದಾನ ಮಾಡಿ. ದಾನ ಮಾಡಿ. ದಾನ ಮಾಡ್ತಾರ ವರ್ಡ್ ಯೂಸ್ ಮಾಡಿ ಅಂತ ಪಾಪ ಹೇಳ್ತಾನೆ. ಅವಾಗ ನನ್ನ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಅಯ್ಯ ಪಾಪ ನನ್ ಮಗನೇ. ಸರ್ ಅದು ನೋವೆಲ್ಲ ಬೈತಾ ಇದ್ರು ನೀವು. ಬೈತಾ ಇರೋದು. ಪಾಪ ನನ್ ಮಗನೇ ಹೋಗ್ಬಿಟ್ಟೆ ನಾಳೆಗೆ ಆ ತರ. ಅಯ್ಯ ಪಾಪ ನನ್ ಮಗನೇ, ಹೆಂಗಾರ ಮಾಡಿ ಒಂದ್ ಹೆಣ್ ತಗ್ಲಾಕ್ಬೇಕು ಅಂದ್ಬಿಟ್ಟು ಅಲ್ಲಿ ಇಲ್ಲಿ ನೋಡ್ತಾ ಇದೀನಿ. ಯಾವ್ದನ್ನ ಸಿಕ್ಕ ಕಟ್ಟೋದು, ಇಲ್ಲ ಅಂದ್ರೆ ಬಿಟ್ಟು ಬಿಡೋದು. ಆ ವರ್ಡ್ ಅಂತ ಕೇಳ್ರಿ ನನಗೆ ಭಯ ಆಗ್ತೈತೆ. ಬಿಚ್ಚಿ ಬಿಡೋದು ಅಂದ್ರೆ ನಿನ್ನ ಬಿಚ್ಚಿಬಿಟ್ಟು ಈಗೆಲ್ ಕಟ್ಟಾಕವ್ರ? ಮಾತಾಡೋದಕ್ಕೂ ಒಂದ್ ಅರ್ಥ ಬೇಕಲ್ವಾ ಮೇಡಮ್? ಅರ್ಥ ಇದೆ. ಇದೆಯಾ? ಈ ಸರೌಂಡ್ ಅಲ್ಲಿ ಕಟ್ಟಾಕಿದೆ ಅಂತ. ಓ, ಕಟ್ಟಿ ಹಾಕಿದೆ ಅಂತ. ಹಂಗಿದ್ರೆ ನಿಮ್ ಕಡೆ ಒಂದ್ ಹೆಣ್ಣು ನೋಡ್ರಿ. ಆಯ್ತು ಸಿದ್ದಣ್ಣನ್ಗೆ. ನಾವಿಲ್ಲೇನ್ ಮಾಡ್ತಿದೀವಿ? ಇಲ್ಲಿ ಹೇಳೋದಲ್ಲ, ನಿಮ್ ಕಡೆ ಒಂದ್ ನೋಡ್ಬೇಕು ಒಂದ್ ಹೆಣ್ಣಿದ್ರೆ. ಯಾರು ಏನಿಲ್ಲ ಮೇಡಮ್, ಅವ್ರವ್ರ ಹಣೆ ಬರ ಯಾವತ್ತಿದೆ. ಒಂದೇನಂದ್ರೆ ನೆಗ್ಲೆಕ್ಟ್. ಅದೇ ಒಳ್ಳೇದು. ನಿಜ ಮೇಡಮ್. ಕೂಡ್ ಬಂತಂದ್ರೆ ಆಟೋಮೆಟಿಕ್ ಮದ್ವೆ ಆಗ್ತೀವಿ ಅಲ್ವಾ? ನಾನ್ ರೈಲ್ವೆ ಗೇಟ್ ಹಾಕಿದ್ರು ಆಗ್ತದೆ. ರೈಲ್ವೆ ಗೇಟ್ ಅಲ್ಲ, ರೈಲ್ವೆ ಇಂಜಿನ್ ಮುಂದೆ ನಿಂತ್ಕೊಂಡ್ರು ಆಯ್ತದೆ ಮದ್ವೆ. ಯಾವ್ದು ಗೊತ್ತಾ? ಲಾಸ್ಟ್ ಲವ್ ಸ್ಟೋರಿ ಇದೆ, ಅದ್ರ ಬಗ್ಗೆ ನಾವು ಮಾತಾಡ್ಬೋದು. ಹೌದಿದೆ, ಪರ್ಸನಲ್ ಆಗಿದೆ. ಪರ್ಸನಲ್ ಆಗಿ ಲವ್ ಸ್ಟೋರಿ ಹೇಳ್ತಾ ಇದ್ರಿ. ನೀವ್ ಹೇಳ್ತೀರಾ? ಇಲ್ಲ ಇಲ್ಲ, ನೀನ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಹೊಸಕೋಟೆ ಅಲ್ವಾ, ಹೊಸಕೋಟೆ ದಂಬಿನೇ ಚೆನ್ನಾಗಿರುತ್ತೆ. ನೀನೇ ಹೇಳು. ಏನಕ್ಕೆ ಇದು ಮಾಡಿರ್ತೀನಿ ಅಂತ ಗೊತ್ತಿಲ್ಲ ನನ್ಗೆ. ಸುಮ್ನೆ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದ್ ಲವ್ ಸ್ಟೋರಿ ಇರುತ್ತೆ. ಬಟ್ ಯಾರಿಗೋ ಮೆಸೇಜ್ ಹಾಕಿರ್ತಾರೆ. ಏನಂತ? ನೀನೇ ಹಾಕಿರೋದು, ಬೇರೆ ಹಾಕಿರೋದು. ಏನಂತ ಮೆಸೇಜ್ ಹಾಕಿರ್ತಾರೆ? ತಾಯಮ್ಮ ನನ್ ಮಕ್ಕಳಿಗೆ ತಾಯಿ ಆಗ್ತೀನಮ್ಮ ಅಂತ ಅಂದ್ಬಿಟ್ಟು. ಅದನ್ನ ನೋಡ್ಬಿಟ್ಟು ನಾನು ಅಯ್ಯೋ ಸಾಕ್ಬಿಡ ನಿನ್ ಸವಸ ಅಂತ ಬಂದ್ಬಿಟ್ಟಿರ್ತೀನಿ. ನನ್ಗೆ ಅನ್ಸಿರೋ ಪ್ರಕಾರ ಈ ಸಿದ್ದಣ್ಣನ್ಗೆ ಮ್ಯಾಕ್ಸಿಮಮ್ ಪರ್ಸನಲ್ ಅಲ್ಲಿ ಇದೇ ಸ್ಟೋರಿಗಳೇ ಆಗಿರುತ್ತೆ ಅಂತ ಮಾಡ್ಕೊಳಕ್ ಹೋಗಿರ್ತಾರೆ. ಹಿಂದೆ ನಮ್ಗೆ ಗೊತ್ತಾಗ್ಬಿಟ್ಟು ಬೇಡ ಸಾಕಿಲ್ಲ. ನಾನ್ ಯಾವ್ದು ಇಲ್ಲ, ನನ್ ಇಡು ಇವಾಗ್ಲೂ ಫೋನ್ ಕೊಡ್ತೀನಿ. ಯಾರಿಗಾದ್ರೂ ಮೆಸೇಜ್ ಹಾಕಿದ್ರೆ ತಾಯವ್ವ ನೀನ್ ನನ್ ಮಗಗ್ ತಾಯಿ ಹಾಕಿದೆ ಅಂತ, ಅಲ್ಲ ಕಡಮ ಇಲ್ಲಿ ಸಿಕ್ತಿಯ ಅಂತ ಮೆಸೇಜ್ ಹಾಕಿದ್ರೆ ನೀನ್ ಹೇಳೋದು ಅರ್ಥ ಇದೆ. ನಿಜವಾಗ್ಲೂ ಹೇಳಿ, ಎಷ್ಟು ವಯಸ್ಸು ಬೇಡ ಬಿಡಿ, ಬಟ್ ಸ್ಟಿಲ್ ಇಷ್ಟು ದಿನ ಆದ್ರೂ ನಿಮ್ಮನ್ನ ಯಾರು ಅಪ್ರೋಚ್ ಮಾಡಿಲ್ವಾ? ಇಲ್ಲ, ಮಾಡಿಲ್ಲ, ಅಪ್ರೋಚ್ ಮಾಡಿಲ್ಲ. ಒಂದು ಪ್ರಪೋಸಲ್ ಬಂದಿಲ್ಲ. ಒಂದು ಪ್ರಪೋಸಲ್ ಬಂದಿಲ್ಲ.
ಇದು ಗಂಡಸ್ರೆ ನಾಚ್ಕೊಡು ಅಂತ. ಗಂಡಸ್ರೇ ಯಾಕ್ ನಾಚ್ಕೋಬೇಕು? ಇದು ನಾನ್ ಹೇಳೋದ್ ಏನ್ ಗೊತ್ತಾ? ವಿಚಾರ. ಇವಾಗ ಅವ್ರು ಇಷ್ಟೆಲ್ಲಾನು ಕಾಲಿಗೆ ಬೀಳ್ತೀನಿ, ಕಾಲ್ ನೆಲಕ್ ತಾಗಿಸಕ್ ಹೋಗ್ತೀನಿ ಅಂತ ಅದೇನೇ ಕಣೋ, ಹಂಗೆಲ್ಲ ಹೇಳಿದ್ರೆ ಅವ್ರು ಬೀಳ್ಲಿಲ್ಲ ಅಂದ್ರೆ. ಸರಿ, ಇವಾಗ ಓಕೆ, ನಮ್ಮ ಬಾಸ್ ಟಿವಿಯಿಂದ ನಿಮಗೊಂದು ಹುಡುಗಿ ಹುಡುಕ್ ಕೊಡ್ತೀವಿ. ಏನ್ ಕ್ವಾಲಿಟೀಸ್ ಇರ್ಬೇಕು ಹುಡುಗಿನಲ್ಲಿ? ಏನ್ ಕ್ವಾಲಿಟೀಸ್ ಮೇಡಮ್ ನಮ್ಮ ನಮ್ಗೆ? ಕ್ವಾಲಿಫಿಕೇಶನ್ ಹೇಳ ಕ್ವಾಲಿಟೀಸ್ ಅವ್ರು ಕೇಳಿದ್ದು ಕ್ವಾಲಿಟಿ ಏನಂದ್ರೆ ಐಟಮ್ ಬೇಕು. ಐಟಮ್ ಇದೆಯಾ? ಇದು ಇದು ಯಾವ್ದು ಚೀರ್ ಗರ್ಲ್ಸ್ ಐಟಮ್ ಕೊಟ್ಬಿಡಿ ಮೇಡಮ್. ಯಾವ ತರ ಹುಡುಗಿ ಬೇಕು ಹೇಳಿ? ಏನು ಇಲ್ಲ ಮೇಡಮ್, ನಮ್ಗೆ ಹೊಂದಾಣಿಕೆ ಹೋಗುವಂತ ಹುಡುಗಿ ಇದ್ರೆ ಓಕೆ ಹ್ಮ್. ಅಷ್ಟೇ. ನಾವು ನೀವು ಆಮೇಲೆ ಆ ಫ್ಲಾಶ್ ಬ್ಯಾಕ್ ಕೇಳ್ಬಿಟ್ಟಿರ ಚಾನಲ್. ಏನಂದ್ರೆ ಮೇಡಮ್, ಇವಾಗಿನ ಕಾಲದಲ್ಲಿ ನಾವು ಹೇಗಿರ್ತಾರೋ ನಮ್ಗೂ ಗೊತ್ತಿರಲ್ವಲ್ಲ. ಹ್ಮ್. ಇವಾಗ ನಾವು ಬಂದಾಗ ನಮ್ ಜೀವನ ಜೊತೆ ಸಂಗಾತಿಯಾಗಿ ಹೋಗೋದೇ ಇಂಪಾರ್ಟೆಂಟ್. ಆಮೇಲೆ ಆಮೇಲೆ ಸಂಸಾರ ನಡ್ಕೊಂಡು ಹೋಗುತ್ತೆ. ಲವ್ ಮಾಡಿ ಮದ್ವೆ ಆಗ್ತೀರಾ ಅರೇಂಜಾ? ಮೇಡಮ್ ಅರೇಂಜ್ ಅಂತಲ್ಲ, ಇನ್ಲೇ ಲವ್ ಅಂತ ಏನಿಲ್ಲ. ಯಾವ್ದಾದ್ರೂ ಸರಿ. ಈ ಮದ್ವೆ ಆದ್ಮೇಲೂ ಲವ್ ಮಾಡ್ಬೋದಲ್ವಾ? 60-70 ವರ್ಷ ಮುದ್ಕನೇ ಲವ್ ಮಾಡ್ತಾರೆ. ಅಂದ್ರೆ ಅವ್ರ ಲೈಫ್ ಒಂದ್ ರೀಲ್ಸ್ ನೋಡಿದ್ರೆ ಸುಮ್ನೆ ಸ್ಟ್ರೋಲ್ ಮಾಡ್ತಾ ಫೋನ್ ಇರುತ್ತೆ, ಫೋನ್ ಮೆಸೇಜ್ ಆಗ್ತಾ ಇರ್ತಾರೆ. ಅಜ್ಜಿ ಆ ಕಡೆ ಮುಳುಗಿರ್ತಾರೆ, ಅಜ್ಜಿ ತಾತ ಈ ಕಡೆ ಮುಳುಗಿರ್ತಾರೆ. ಲಾಸ್ಟ್ ಅಲ್ಲಿ ಅವ್ರು ಮೆಸೇಜ್ ಆಗ್ತಾ ಇರ್ತಾರೆ. ಗುಡ್ ನೈಟ್ ಹೇಳ್ದಾಗ 2 ಹಾರ್ಟ್ ಕಳಿಸ್ತಾರೆ. ಆ 2 ಹಾರ್ಟ್ ಹಿಂಗೆ ಮೊಬೈಲ್ ಇಟ್ಬಿಟ್ಟೆ ಮಲಗ್ತಾರೆ. ಹಂಗೆ ಪ್ರೀತಿ ಮಾಡೋದು ಏಜ್ ಅಂತಲ್ಲ, ಒಂದೇನಂದ್ರೆ ಜೀವನ ಅಷ್ಟೇ. ಮುಂದಕ್ಕೆ ಏನಾಗ್ಬೇಕು, ಇವಾಗೆಲ್ಲ ಸಾಧನೆ ಮಾಡಿದೀವಿ, ತುಂಬಾ ಟ್ರೋಲ್ ಆಗ್ತಿರ್ತೀವಿ, ಬಟ್ ಎಷ್ಟೋ ಜನ ಅನ್ಕೊಂಡಿರ್ತೀವಿ ಮ್ಯಾರಿಡ್ ಆಗಿರ್ಬೋದೇನೋ ಅಂತ. ಹಂಗಾಗಿ ಯಾರಾದ್ರೂ ಕರುಣೆ ತೋರಿಸಿ ಲವ್ ಮಾಡಿದ್ರೆ ಅಲ್ಲ, ನಮ್ಮ ತಮ್ಮನು ಅಷ್ಟೇ, ಇವನು ಸ್ಟಿಲ್ ಬ್ಯಾಚುಲರ್. ಬೇಕಂದ್ರೆ ಯಾರಾದ್ರೂ ಅಪ್ರೋಚ್ ಮಾಡಿದ್ರೆ ನಮ್ ನವೀನ್ ಫಸ್ಟ್ ಮಾಡಿ. ಇನ್ನು ನೀವ್ ಹಂಗೆ ಇರೋದ್, ನೀವ್ ಇನ್ನು ಮದ್ವೆ ಆಗದೇ ಇಲ್ಲ. ಎಲ್ರದ್ದು ಇಲ್ಲಿರೋರ್ದು ಎಲ್ರದ್ದು ಮದ್ವೆ ಆದ್ಮೇಲೆ ಲಾಸ್ಟ್ಗೆ ಅಲ್ಲ, ನಮ್ಮ ಸಿಕ್ಕ ಹುಡ್ಗಿ ಹೆಣ್ ತೋರಿಸ್ತೀನಿ ಅಂತ ಹೇಳಿದಾರೆ. ನೀವೇ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ನೀವು ನಾನಾ? ಸರಿ ಆಯ್ತು ಸರಿ. ಕೆಟ್ಟೋಗ್ಬಿಟ್ಟೈತೆ ಮೇಡಮ್ ಹುಡುಗಿ. ಯಾಕೆ? ಹುಡುಗಿ ಸಿಗ್ತೇನೆ ತಲೆ ಕೆಟ್ಟೋಗಿದೆ ಅಂತ ನನಗಂತೂ ತಲೆ ಕೆಟ್ಟಿಲ್ಲ. ಮತ್ತೆ ನಾರ್ಮಲ್ ಆಗಿ ನಾರ್ಮಲ್ ಆಗೇ ಇದೆ. ನಾರ್ಮಲ್ ಆಗಿದ್ರೆ ಸರ್ ಅವರು ಇರ್ತಾ ಇದೆ. ಇಲ್ಲ ಬರ್ತೀನಿ ನಾರ್ಮಲ್ ಆಗಿ ಏನ್ ಇಲ್ಲ ಅಂತಿದ್ದಾರೆ ನಿಮ್ ಡೈರೆಕ್ಟರ್. ದಿನ ಬೇಜಾರಾಗ್ತಾರೆ ಮೇಡಮ್. ಅಣ್ಣ ಏನಣ್ಣ ಹಿಂಗಂದ್ಬಿಟ್ರಿ? ಇಷ್ಟ ಏಜ್ ಆಗಿದೆ, ನೀವು ನಾರ್ಮಲ್ ಆಗಿದ್ದೀನಿ ಅಂತ. ದಿನ ನನಗೆ ಹೇಳ್ತಾರೆ ಸರ್, ದಿನ ನನಗೆ ಹೇಳ್ತಾರೆ, ದಿನ ಫೋನ್ ಮಾಡಿ ಹೆಸರುಘಟ್ಟ ಅಂತ ಯಾವ್ದೋ ಬಾಲಕಿಯರ ಆಶ್ರಮ ಐತೆ, ಇದೆಲ್ಲ ಪ್ಲಾನ್ ಮಾಡ್ಕೊಂಡಿದೀರಾ ಸರ್? ಅವೆಲ್ಲ ನಡೀತಾ ಇರ್ತಾವ, ಕೇಳಂಗಿಲ್ಲ ಅಂತ. ಕೇಳಂಗಿಲ್ಲ. ನೀನ್ ಯಾವ್ದಾದ್ರು ತಗೊಂಡೋಗಿ. ಓಕೆ, ಈಗ ಫೈನಲಿ ಲಾಸ್ಟ್, ಇವಾಗ ಅವ್ರು ಒಪ್ಕೊಂಡ್ರೆ ಇಲ್ಲ ಅಂದ್ರೆ ಇದನ್ನೆಲ್ಲ ಕೈ ಬಿಟ್ಬಿಡೋಣ. ಕೈ ಬಿಡೋದು ಮೇಡಮ್, ಡ್ರಾಪ್ ಮಾಡೋಣ. ಕೈ ಬಿಡೋದು ಸಂಬಂಧ ಇಲ್ಲೇ ಕೈ ಬಿಟ್ಬಿಡೋಣ. ಸಂಬಂಧಕ್ಕೆ ಎಳ್ಳು ನೀರ್ ಬಿಟ್ಬಿಡೋದು. ಕರೆಕ್ಟ್. ಕಟ್ಟೋ ಬಿಲ್ಡಿಂಗ್ ಗಳೆಲ್ಲ ತಾಜ್ ಮಹಲ್ ಆಗಲ್ಲ, ಅವರೆಲ್ಲ ಲೈಲಾ ಮಜ್ನೂನ್ ಆಗಲ್ಲ. ಈ ಶಾಸ್ತ್ರ ಹೇಳಕ್ ಬಂದಿದೀನಿ, ಒಪ್ಕೊಂಡ್ಬಿಡಮ್ಮ ಚಿನ್ನು ಬಂಗಾರಿ. ಪ್ರಪೋಸ್ಗೆ ಒಪ್ಕೊಬಿಟ್ರು. ನಿಮಗೆ ಏನ್ ನೋಡಿ ಇಷ್ಟ ಆಯ್ತು ಮೇಡಮ್? ಪ್ರೀತಿಗೆ ಕಣ್ಣಿಲ್ಲ, ಹಂಗೆಲ್ಲ ಕೇಳಂಗಿಲ್ಲ. ಡೈಲಾಗಿಗೆ ಬಿದ್ದೋಗ್ಬಿಟ್ರೆ ಏನ್ ನೋಡಿದ್ರಿ ಆತರ ಕೇಳಂಗಿಲ್ಲ. ರೇಷನ್ ಕಾರ್ಡ್ ಅಲ್ಲಿ ಎಂಟ್ರಿ ಮಾಡಿಸ್ಬಿಡ್ತಾನೆ ಬಿಡಿ. ಏನಮ್ಮ, ರೇಷನ್ ಕಾರ್ಡ್ ಅಲ್ಲಿ ಎಂಟ್ರಿ ಮಾಡಿಸ್ಬಿಡ್ಲಿಕ್ಕಿಲ್ಲ. ಅಂತ ನಿಮ್ಗೆ ಏನ್ ಹೇಳ್ತೀರಿ? ನಾನು ಹಣೆ ಬರ ಸರಿ ಇಲ್ಲ. ರೆಡಿ ಅವ್ರ ಶಾಸ್ತ್ರ ಹೇಳಕ್ ಹೋಗಿ ಪಟಾಯಿಸ್ಕೊಂಡ್ ಬಂದಿದೀನಿ. ಯಾಕೆ ಇಬ್ಬರದು ಅಂಧಕಾರದ ಲವ್ ಸ್ಟೋರಿ. ಮುಗಿತಾ ಸರ್? ಓಕೆ, ಒಪ್ಕೊಂಡ್ರು, ನಮ್ ಮೇಡಮ್ ಒಪ್ಕೊಂಡ್ರು. ಅಲ್ಲ, ಹಂಗಾದ್ರೆ ಕ್ವಾಲಿಟೀಸ್ ಎಲ್ಲ ಬೇಡಲ್ಲ ನಿನಗೆ? ಒಪ್ಕೊಂಡ್ರಲ್ಲ, ಕ್ವಾಲಿಟೀಸ್ ಎಲ್ಲ ಯಾಕೆ? ಮದ್ವೆ ಆಗ್ಬೇಕು, ಹುಡುಗಿ ಹುಡುಕ್ತಾ ಇದಾರ, ಕ್ವಾಲಿಟೀಸ್ ಏನಾದ್ರು ಬೇಕಾ ನಿಮ್ಗೆ ಬೇಡವಾ ಅಂತ ಅವ್ರವ್ರನ್ನ ಪ್ರಪೋಸ್ ಮಾಡೋ ಒಪ್ಸು ಅಂತ ಹೇಳಿದ್ದು ನಾನು ಒಪ್ಸಿದ್ದೀನಿ. ಇಲ್ಲ ಯಾಕಿಲ್ಲ, ಒಪ್ಕೊಂಡ್ರಲ್ಲ.
ಅವರು ಇಲ್ಲಿಗೆ ಫಿಕ್ಸ್ ಮಾಡ್ತಾರಲ್ಲಪ್ಪ ಅಂತ. ಅಯ್ಯೋ ನಾನೇನು ಯೋಚನೆ ಮಾಡಂಗಿಲ್ಲ ಮುಂದೆ ಅಂತ. ಆತೀರಾ ಅತಿ ಇವ್ರು ಆಗಂಗಿದ್ರೆ ಆಗ್ಲಿ, ನಾನು ನೋಡ್ತೀನಿ. ಗಂಡನ ಕಡೆ ಅವ್ರ ಮದ್ವೆ ಆಗದ್ ನೀನ್ ಯಾಕೆ ನೋಡ್ತೀಯ? ಅವ್ರು ನೋಡ್ತಾರೆ ಮುಹೂರ್ತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.